ಎಕ್ಸಸೈಸ್ ಮಾಡಿ ಅಂತ ಹೇಳಿದ್ರೆ ಈಗ ಹೊಟ್ಟೆ ಭಾಗಕ್ಕೆ ಮಾತ್ರ ಮಾಡ್ತಾರೆ. ಹೊಟ್ಟೆ ಭಾಗಕ್ಕೆ ಮಾತ್ರ ನೀವೇನಾದರೂ ಎಕ್ಸಸೈಸ್ ಮಾಡ್ತಿದ್ರೆ ಇಂಬ್ಯಾಲೆನ್ಸಸ್ ಆಗುತ್ತೆ. ಆ್ಯಬ್ ಎಕ್ಸಸೈಸ್ ಮಾಡೋದ್ರಿಂದ ಯಾವ ಹೊಟ್ಟೆಯಲ್ಲಿರುವಂತಹ ಕೊಬ್ಬು ಹೋಗೋದಿಲ್ಲ. ಒನ್ ವೀಕಲ್ಲಿ 3500 ಕ್ಯಾಲರೀಸ್ ಬರ್ನ್ ಆಗುತ್ತೆ. ಆವಾಗ ನಮ್ಮ ದೇಹದ ತೂಕದಲ್ಲಿ ಇಳಿಯೋದು ಎಷ್ಟು ಗೊತ್ತೇ? ಅರ್ಧ kg. ಹಾಯ್ ಹಲೋ ವಿಸ್ತಾರ ಹೆಲ್ತ್ ವೀಕ್ಷಕರಿಗೆಲ್ಲ ನಮಸ್ಕಾರ. ನಾನು ಅಪೇಕ್ಷಾ ಜೈನ್. ಆ್ಯಬ್ ವರ್ಕೌಟ್ ಅಥವಾ ಅಬ್ಡಾಮಿನಲ್ ಎಕ್ಸಸೈಸ್ ಅಂದರೆ ಏನು, ಯಾಕೆ ಮಾಡ್ತಾರೆ, ಹೇಗೆ ಮಾಡ್ತಾರೆ, ಜಾಸ್ತಿ ಮಾಡಿದ್ರೆ ಏನಾಗುತ್ತೆ, ಇವೆಲ್ಲದರ ಬಗ್ಗೆ ಮಾಹಿತಿ ನೀಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಫಿಟ್ ಇಂಡಿಯಾ ರಾಯಭಾರಿ ವನಿತಾ ಅಶೋಕ್ ಅವರು. ಹಲೋ ಮ್ಯಾಮ್. ಹಲೋ, ನಮಸ್ತೆ ಎಲ್ಲರಿಗೂ. ಫಿಟ್ನೆಸ್ ಮೇಂಟೈನ್ ಮಾಡೋದಕ್ಕೆ ಸಾಕಷ್ಟು ಎಕ್ಸಸೈಸ್ಗಳಿವೆ, ಅದರಲ್ಲಿ ಆ್ಯಬ್ ವರ್ಕೌಟ್ ಕೂಡ ಒಂದು. ಇದನ್ನು ನಮ್ಮ ಡೈಲಿ ರೂಟೀನಲ್ಲಿ ಯಾವ ರೀತಿ ಇನ್ಕ್ಲೂಡ್ ಮಾಡ್ಕೊಳ್ಬಹುದು? ಓಕೆ, ಆ್ಯಂಡ್ ಎಲ್ಲರೂ ಫೇವ್ರೆಟ್ ಟಾಪಿಕ್ ಅದು ಆ್ಯಬ್ ಎಕ್ಸಸೈಸಸ್ಸು. ಅದೊಂದೇ ಮಸಲ್ಸ್ನ ಅವ್ರು ಎಲ್ಲರೂ ವರ್ಕೌಟ್ ಮಾಡ್ತಾರೆ. ಯಾಕೆಂತ ಹೇಳಿದ್ರೆ ಇದೊಂದೇ ಪ್ರಾಬ್ಲಮ್ ಎಲ್ಲರಿಗೂ ಹೆಚ್ಚಾಗಿರೋದು. ಸೊ ಆದಷ್ಟು ಇದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿಬಿಟ್ಟು ಈ ಬೇರೆ ಜಾಗದೆಲ್ಲ ನೆಗ್ಲೆಕ್ಟ್ ಮಾಡಿಬಿಡ್ತಾರೆ. ಎಕ್ಸಸೈಸ್ ಮಾಡಿ ಅಂತ ಹೇಳಿದ್ರೆ ಈಗ ಹೊಟ್ಟೆ ಭಾಗಕ್ಕೆ ಮಾತ್ರ ಮಾಡ್ತಾರೆ. ಸೊ ಈಗ ಎಕ್ಸಸೈಸ್ ಬಹಳ ಮುಖ್ಯ. ಎಕ್ಸಸೈಸಲ್ಲೇ ಪ್ರತಿಯೊಂದು ಮಸಲ್ಸ್ ಗ್ರೂಪ್ಗೆ, ಮಾಂಸಖಂಡದ ಗ್ರೂಪ್ಗಳಿಗೆ ನಾವು ಎಕ್ಸಸೈಸ್ ಮಾಡಿಸ್ಲೇಬೇಕಾಗತ್ತೆ. ಹೊಟ್ಟೆ ಭಾಗಕ್ಕೆ ಮಾತ್ರ ಮಾಡಿಸ್ಬಾರ್ದು. ಹೊಟ್ಟೆ ಭಾಗಕ್ಕೆ ಮಾತ್ರ ನೀವೇನಾದರೂ ಎಕ್ಸಸೈಸ್ ಮಾಡ್ತಿದ್ರೆ ಇಂಬ್ಯಾಲೆನ್ಸ್ ಆಗುತ್ತೆ. ಸೊ ಅದರಿಂದಾಗಿ ಟೋಟಲ್ ಬಾಡಿ ಸ್ಟ್ರೆಂತ್ ಟ್ರೈನಿಂಗ್ ಮಾಡಲೇಬೇಕಾಗುತ್ತೆ. ಸೊ ಆ್ಯಬ್ ಎಕ್ಸಸೈಸ್ ಮಾಡೋದ್ರಿಂದ ಯಾವ ಹೊಟ್ಟೆಯಲ್ಲಿರುವಂತಹ ಕೊಬ್ಬು ಹೋಗೋದಿಲ್ಲ. ನಾವು ಮಾಡ್ತಿರೋದು ಎಕ್ಸಸೈಸು ಮಾಂಸಖಂಡಕ್ಕೆ. ಮತ್ತೊಂದು ಸಾರಿ ನಿಮಗೆ ಅನಾಟಮಿ ಕಡೆ ಕರ್ಕೊಂಡು ಹೋಗ್ತೀನಿ. ಸೊ ನಮ್ಮ ಹ್ಯೂಮನ್ ಅನಾಟಮಿ ಹೀಗಿರುತ್ತೆ. ಫಸ್ಟು ಮೂಳೆ ಮೇಲೆ ಮಾಂಸದ ಮೇಲೆ ಕೊಬ್ಬು. ಸೊ ನಾವು ಈಗ ಮೂರಾಯ್ತಲ್ಲ, ಈಗ ಮೂಳೆ, ಮಾಂಸ, ಕೊಬ್ಬು. ಓಕೆ, ಇದು ಇದು ಸ್ಕೆಲಿಟನ್, ಇದು ಮಸಲ್ಸು, ಸೆಂಟ್ರಲ್ ಇರೋದು ಮಸಲ್ಸು, ಹಾಗೆ ಇದು ಒಂದು ಕೊಬ್ಬು. ಸೊ ನಾವು ಎಕ್ಸಸೈಸ್ ಮಾಡ್ತಿರೋದು ಮಾಂಸಖಂಡಕ್ಕೆ. ಸೊ ಈಗ ನಾವು ಇದು ಮೂವ್ ಮಾಡ್ತಿದ್ರೆ ಸ್ಕೆಲಿಟಲ್ ಸಿಸ್ಟಮ್ ಮೂವ್ ಮಾಡ್ತಿದ್ರೆ ಇದು ಮಾಂಸಖಂಡದಿಂದ ಮಾತ್ರನೇ ಮೂವ್ ಆಗ್ತಿರೋದು. ಈಗ ನಾನು ಕೈ ಎತ್ತಬೇಕು ಅಂತ ಹೇಳಿದ್ರೆ ಈ ಮಾಂಸಖಂಡ ನನಗೆ ಸಹಾಯ ಮಾಡ್ತಿದೆ ಮೇಲೆತ್ತಕ್ಕೆ. ನಾನು ಕೊಬ್ಬಿದ್ರೆ ಮೇಲೆತ್ತಕ್ಕಾಗೋದಿಲ್ಲ. ಕೊಬ್ಬಿಗೆ ಆ ಶಕ್ತಿ ಇಲ್ಲ, ಮಸಲ್ಸ್ಗೆ ಮಾತ್ರ ಶಕ್ತಿ ಇದೆ. ಆ ಮಸಲ್ಸು ಬೋನ್ಸ್ ಮೇಲೆ ಅಟ್ಯಾಚ್ ಆಗಿರೋದ್ರಿಂದ ನಾವೆಲ್ಲ ದಿನನಿತ್ಯದ ಕಾರ್ಯಗಳನ್ನು ಆರಾಮಾಗಿ ನಡೆಸ್ಕೋಬೋದು. ಸೊ ಈ ಮಸಲ್ಸ್ ಇದೆಯಲ್ಲ, ಹುಟ್ಟಿದಾಗಿಂದನೇ ಇರುತ್ತೆ. ಹಾಗೂ ವಯಸ್ಸಾಗ್ತಾ 18 ಇಯರ್ಸ್ ಆದಮೇಲೆವರೆಗೂ ಮಾಂಸಖಂಡ ಬೆಳೀತಾ ಇರುತ್ತೆ. ಬಟ್ ಅನ್ಫಾರ್ಚುನೇಟ್ಲಿ 30 ಇಯರ್ಸ್ ಆಗಿದ ತಕ್ಷಣ ಎಲ್ಲ ದೇಹದಿಂದ ಹೋಗ್ತಾ ಇರುತ್ತೆ. ನಾವು ಅದನ್ನು ಬಳಸದೆ ಹೋದರೆ ಖಂಡಿತ ಹೋಗ್ಬಿಡುತ್ತೆ. ಸೊ ಅದರಿಂದಾಗಿ ಈಗ ಸೀನಿಯರ್ ಸಿಟಿಸನ್ಸು ಆ ನಿಶಕ್ತಿ ಎಲ್ಲಿಂದ ಬರುತ್ತೆ? ಮಾಂಸಖಂಡ ಹೋಗೋದ್ರಿಂದ ಬರುತ್ತೆ. ಸೊ ಇದನ್ನು ಉಳಿಸ್ಕೋಬೇಕು ಅಂತ ಹೇಳಿದ್ರೆ ನಾವು ಅದನ್ನು ಬಳಸಬೇಕಾಗತ್ತೆ. ಅದಕ್ಕಾಗಿ ಸಾಕಷ್ಟು ವ್ಯಾಯಾಮಗಳನ್ನು ಮಾಡಬೇಕಾಗತ್ತೆ. ಸೊ ಆ್ಯಬ್ ಎಕ್ಸಸೈಸಸ್ ಏನಕ್ಕೆ ಮಾಡಬೇಕು? ಸೊ ಎಲ್ಲರೂ ಮಾಡೋದು ಏಸ್ಥೆಟಿಕ್ಸ್, ವ್ಯಾನಿಟಿ ಎಕ್ಸಸೈಸ್ ಅಂತ ಹೇಳ್ತಾರೆ. ಅಂತ ಚೆಂದ ಕಾಣಿಸ್ಬೇಕು, ಅದರಿಂದಾಗಿ ಮಾಡಲೇಬೇಕು. ಚೆಂದಾಗಿರೋ ಬಟ್ಟೆ ಹಾಕೋಬೋದು. ಹೊಟ್ಟೆ ಫ್ಲಾಟ್ ಆಗಿದ್ರೆ ಚೆನ್ನಾಗಿರುತ್ತೆ. ಈ ಫೋಟೋ ತೆಗೆದಾಗ ಎಲ್ಲರೂ ಹೊಟ್ಟೆ ಒಳಗಡೆ ಎಳೆದು ಇಟ್ಕೊಳ್ತಾರಲ್ಲ, ಅದೇ ಲುಕ್ ಪರ್ಮನೆಂಟ್ ಆಗಿರಬೇಕು. ಅದಕ್ಕೋಸ್ಕರ ಮಾಡ್ತಾರೆ ಅವರು. ಅದಕ್ಕೋಸ್ಕರ ಬರೀ ಆ್ಯಬ್ ಎಕ್ಸಸೈಸಸ್ ಮಾಡಿದ್ರೆ ಆಗೋದಿಲ್ಲ. ಅದ್ರ ಜೊತೆಗೆ ಕ್ಯಾಲರಿ ಡೆಫಿಸಿಟ್ ಅಂತ ಹೇಳಿದ್ರೆ ಕಡಿಮೆ ಕ್ಯಾಲರಿ ಸೇವಿಸಬೇಕಾಗತ್ತೆ. ಈಗ ದಿನನಿತ್ಯದಲ್ಲಿ ನಮ್ಮ 1800 ಲೇಡೀಸ್ಗೆ, 2200 ಮೆನ್ಗೆ ಜನರಲ್. ಅದು ನೀವು ಎಕ್ಸಸೈಸ್ ಮಾಡ್ತಿದ್ರೆ ಜಾಸ್ತಿ ಆಗುತ್ತೆ ಅದು. ಓಕೆ, ಆ್ಯಂಡ್ ಅದು ನಿಮಗೆ ಹೆಲ್ತ್ ಕೇರ್ ಪ್ರೊಫೆಷ್ನಲ್ ನ್ಯೂಟ್ರಿಷನಿಸ್ಟ್ ಜೊತೆ ನೀವು ಕನ್ಸಲ್ಟೇಷನ್ ತೊಗೊಂಡು ಡಿಸೈಡ್ ಮಾಡಬೇಕಾಗತ್ತೆ. ಸೊ ಈಗ ಅವರು ಆ ಕ್ಯಾಲರೀಸು ನಮಗೆ ಎಷ್ಟು 1800 ಹೇಳಿದ್ನಲ್ಲ, ನಾನು ಡೆಫಿಸಿಟ್ ಕ್ರಿಯೇಟ್ ಮಾಡಬೇಕು. 250 ಕ್ಯಾಲರೀಸ್ ಕಡಿಮೆ ತಿನ್ನಬೇಕು. ಮತ್ತು ನಾನು ಎಕ್ಸಸೈಸಲ್ಲಿ 250 ಕ್ಯಾಲರೀಸ್ ಕಡಿಮೆ ಮಾಡಬೇಕು. ಅದು ಮಾಡಿದ್ದಲ್ಲಿ ನಾನು 500 ಕ್ಯಾಲರೀಸ್ ಎವ್ರಿ ಡೇ ಬರ್ನ್ ಮಾಡ್ತೀನಿ. 1 ವೀಕಲ್ಲಿ 3500 ಕ್ಯಾಲರೀಸ್ ಬರ್ನ್ ಆಗುತ್ತೆ. ಆವಾಗ ನಮ್ಮ ದೇಹದ ತೂಕದಲ್ಲಿ ಇಳಿಯೋದು ಎಷ್ಟು ಗೊತ್ತೇ? ಅರ್ಧ kg. ಓಕೆ, ಈ ಅರ್ಧ kgನೂ ಹೊಟ್ಟೆಯಿಂದನೇ ಹೋಗ್ಬಿಡುತ್ತೆ ಅಂತಿಲ್ಲ. ನಮ್ಮ ದೇಹ ಡಿಸೈಡ್ ಮಾಡುತ್ತೆ ಎಲ್ಲಿಂದ ಕೊಬ್ಬನ್ನು ತೊಗೋಬೇಕು ಅಂತ. ನಾವಿಲ್ಲಿ ಕೊಬ್ಬನ್ನು ಕರಗಿಸುವಂತಹ ಆಪರ್ಚುನಿಟಿನೇ ಬಾಡಿಗೆ ಕೊಡ್ತಾ ಇಲ್ಲ ನಾವು.
ಈಗ ದಿವಾಳಿ ಅಂತ ಇದೆ, ಹಬ್ಬಗಳು ಬರ್ತಾ ಇರ್ತವೆ, ನ್ಯೂ ಇಯರ್ ಬರುತ್ತೆ, ಇನ್ನೇನು ಕ್ರಿಸ್ಮಸ್ ಬರುತ್ತೆ, ಸ್ವೀಟ್ಸು, ಮತ್ತು ನಾವು ಇರೋದೇ ಒಂದು ಹೋಟೆಲ್, ಏನೋ ಎಸ್ಪೆಷಲಿ ನೀವು ಬೆಂಗಳೂರಲ್ಲಿ ಇದ್ರೆ ಅಂತೂ ರೆಸ್ಟೋರೆಂಟ್ ಹೋಟೆಲ್ಸ್ ಸಿಟಿ ಅಂತಲೇ ಕರಿಬೋದು. ಒಂದೇ ರೋಡಲ್ಲಿ ಒಂದಷ್ಟು ರೆಸ್ಟೋರೆಂಟ್ಸು ಇದಿರುತ್ತೆ. ಅಲ್ಲಿ ಬೋರ್ಡ್ ನೋಡಿದ ತಕ್ಷಣ ನಮ್ಗೆ ಹೊಟ್ಟೆ ಅಷ್ಟು ಶುರು ಆಗ್ಬಿಟ್ಟು ಹೋಗಿ ತಿಂದ್ಬಿಡ್ತೀವಿ, ಬೇಡದೇ ಇದ್ದದಲ್ಲೂ ತಿಂದ್ಬಿಡ್ತೀವಿ. ನಮ್ಮ ಬಾಡಿಗೆ ನಾವು ಆಪರ್ಚುನಿಟಿ ಕೊಡ್ತಿಲ್ಲ. ನಾನು ಹೇಳಿದೆ 250 ಕ್ಯಾಲರೀಸ್ ಕಡಿಮೆ ತಿನ್ನಿ ಅಂತ. ಅದು ಕಡಿಮೆ ತಿಂದ್ರೇ ನೀವು ನಿಮ್ಮ ದೇಹ ಅಯ್ಯೋ ನನಗೆ 250 ಕ್ಯಾಲರೀಸ್ ಕಡಿಮೆ ಆಗ್ತಿದೆ, ನನಗೆ ಬೇಕಾಗಿರೋದು 1800 ಕ್ಯಾಲರೀಸು, ಇಲ್ಲಿ ದೇಹದಲ್ಲಿ ಕೊಬ್ಬು ಸಂಗ್ರಹಣೆ ಆಗಿದೆ, ಅದನ್ನು ಹೋಗಿ ತೊಗೊಂಡು ಬಳಸ್ಕೊಳ್ಳೋಣ ಅನ್ನೋ ಒಂದು ಸಿಚುವೇಶನ್ನೇ ನೀವು ಕ್ರಿಯೇಟ್ ಮಾಡ್ತಿಲ್ಲ, ಅಷ್ಟರಲ್ಲಿ ತಿಂದ್ಬಿಟ್ಟಿರ್ತೀರ. ಸೊ 1800 ಕ್ಯಾಲರೀಸ್ ಅಂತೂ ಯಾರೂ ತಿನ್ನೋಕ್ಕೆ ಸಾಧ್ಯನೇ ಇಲ್ಲ, ಅದಕ್ಕಿಂತ ಹೆಚ್ಚಾಗಿ ತಿಂದಿರ್ತಾರೆ. ಸಾಕಷ್ಟು ಜಾಸ್ತಿ ತಿಂದಿರೋದ್ರಿಂದ ನೀವು ದೇಹದ ತೂಕದಲ್ಲಿ ಪರಿಣಾಮ ಕಾಣಿಸ್ತಾನೆ ಇಲ್ಲ. ಇಟ್ ಈಸ್ ದ ಸೇಮ್. ಓಕೆ, ನೀವು ಏನು ಮಾಡಿದ್ರೂ ಹೋಗ್ತಿಲ್ಲ ಅಂತ ಹೇಳಿದ್ರೆ ಇದೇ ಕಾರಣದಿಂದ ಹೋಗ್ತಿಲ್ಲ ನೀವು. ಸೊ ಆ್ಯಬ್ ಎಕ್ಸಸೈಸಸ್ಸು ಎಲ್ಲ ಮಸಲ್ಸ್ ಥರನೂ ಅದು ಬಹಳ ಮುಖ್ಯ. ಇದು ಸೆಂಟರ್, ಓಕೆ, ಸೆಂಟರ್ ಆಫ್ ದ ಎಂಟೈರ್ ಬಾಡಿ. ನಮ್ಮ 2 ಕೈ 2 ಕಾಲು ಮೂವ್ಮೆಂಟ್ ಇಲ್ಲಿಂದನೇ ಬರ್ತಿರೋದು. ಇದರಲ್ಲಿ ಕೋರ್ ಎಕ್ಸಸೈಸ್ ಮಾಡಬೇಕು, ಆ್ಯಬ್ ಎಕ್ಸಸೈಸಸ್ ಮಾಡಬೇಕು, ಅದ್ರ ಜೊತೆಗೆ ಲೋವರ್ ಬ್ಯಾಕ್ ಎಕ್ಸಸೈಸ್ ಮಾಡಬೇಕು, ಅದ್ರ ಜೊತೆಗೆ ಈ ಆಬ್ಲಿಕ್ಸ್ ಸೈಡ್ಸಲ್ಲಿರುತ್ತಲ್ಲ ಇಷ್ಟಕ್ಕೂ ಎಕ್ಸಸೈಸ್ ಮಾಡಬೇಕು. ನೀವು ಮಾಡ್ತಿರೋದು ಚೆಂದ ಕಾಣಿಸ್ಬೇಕು ಅಂತ. ಈ ಶರ್ಟ್ ಹಾಕ್ಕೊಂಡ್ರೆ ಬಟನ್ಸ್ ಎಲ್ಲ ಓಪನ್ ಆಗಬಾರ್ದು ಅಂತ ಅಲ್ವೇ? ಬಟ್ ನಾನು ಹೇಳ್ತಿರೋದು ಫಂಕ್ಷನಲ್ಗಾಗಿ ಮಾಡಿ. ಎಕ್ಸಸೈಸ್ ವೆಯ್ಟ್ ಲಾಸ್ಗೆ ಅಂತ ಪಕ್ಕಕ್ಕೆ ಇಟ್ಬಿಟ್ಟು ಎಕ್ಸಸೈಸ್ ಇಸ್ ಫಾರ್ ಹೆಲ್ತ್, ಎಕ್ಸಸೈಸ್ ಇಸ್ ಟು ಏಜ್ ಗ್ರೇಸ್ಫುಲಿ, ಎಕ್ಸಸೈಸ್ ಇಸ್ ಟು ಸೇವ್ ದ ಮಸಲ್ಸ್. ಆ ರೀತಿ ಮೈಂಡ್ಸೆಟ್ ಚೇಂಜ್ ಮಾಡಿಕೊಂಡ್ರೆ ನೀವು ನಿಮ್ಮ ಗೋಲ್ ಚೇಂಜ್ ಆದರೆ, ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ಕಡಿಮೆ ಆದರೆ ಯು ವಿಲ್ ಬಿ ಮೋರ್ ಕನ್ಸಿಸ್ಟೆಂಟ್. ಈಗ ನೀವು ಹೊಟ್ಟೆಯಲ್ಲಿ ಏನೋ ಹೊಟ್ಟೆ ಕರಗಲಿಲ್ಲ ಅಂತ ಹೇಳ್ಬಿಟ್ಟು ಬಿಟ್ಬಿಡ್ತೀರ. ಹೇಳಿದ್ರೆ ಅಯ್ಯೋ ಎಷ್ಟೊಂದು ಮಾಡಿದೆ ಹೋಗಲಿ ಇಲ್ಲ, ಬಿಟ್ಟಾಕ ಕಡೆಗೆ ಏನಕ್ಕೆ ಬೇಕಿತ್ತು, ನಾನು ಆರಾಮಾಗಿ ತಿನ್ಕೊಂಡು ಚೆನ್ನಾಗಿರ್ತೀನಿ. ಬಿಕಾಸ್ ಯೋರ್ ಮೈಂಡ್ ಸೆಟ್ ವಾಸ್ ವೆಯ್ಟ್ ಲಾಸ್, ಗೋಲ್ ವಾಸ್ ವೆಯ್ಟ್ ಲಾಸ್. ಹೆಲ್ತಿಗೆ ಬನ್ನಿ, ನೀವು ಹೆಲ್ತ್ ನನಗೆ ಇಷ್ಟು ದಿವಸ ಹೆಲ್ತ್ ಸಾಕು, ನನಗೆ ಬರೋ ವರ್ಷದಿಂದ ನಾನು ಹೆಲ್ತಿಯಾಗಿದ್ದರೂ ಪರವಾಗಿಲ್ಲ ಅಂತ ಹೇಳ್ತೀವ? ಇಲ್ಲ. ಸೊ ದ ಲೈಫ್ ಲಾಂಗ್ ಗೋಲ್ ಬೇಕು ಅಂತ ಹೇಳಿದ್ರೆ ಮೈಂಡ್ ಸೆಟ್ ಚೇಂಜ್ ಮಾಡ್ಕೊಳ್ಳಿ. ಸೊ ಈಗ ನಿಮ್ಮ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೀನಿ. ಆ್ಯಬ್ ಎಕ್ಸಸೈಸಸ್ ನಮ್ಮ ರುಟೀನಲ್ಲಿ ಯಾಕೆ ಇನ್ಕ್ಲೂಡ್ ಮಾಡಬೇಕು, ಯಾವ ರೀತಿಯಲ್ಲಿ ಇನ್ಕ್ಲೂಡ್ ಮಾಡಬಹುದು ಅಂತ. ಸೊ ಆ್ಯಬ್ ಎಕ್ಸಸೈಸ್ ಜೊತೆ ಬೇರೆ ಮಸಲ್ಸು ನಾವು ಎಕ್ಸಸೈಸ್ ಮಾಡಿಸ್ಬೇಕಾಗತ್ತೆ. ಅದನ್ನು ಎಂಫಸೈಸ್ ಮಾಡ್ತಾನೆ ಇದ್ದೀನಿ, ಯಾಕೆಂತ ಹೇಳಿದ್ರೆ ಸಾಕಷ್ಟು ಜನ ಬರೀ ಈ ಹೊಟ್ಟೆ ಭಾಗಕ್ಕೆ ಎಕ್ಸಸೈಸ್ ಮಾಡಿ ಬಿಟ್ಬಿಡ್ತಾರೆ. ಆ್ಯಂಡ್ ನನ್ನ ಎನ್ಕ್ವೈರಿ ಬಂದಾಗೂ ಅಷ್ಟೇ, ಇದು ಆ್ಯಬ್ ಎಕ್ಸಸೈಸ್ ಮಾಡೋದಕ್ಕೆ ಲೇಡೀಸ್ ಓಕೆ, ಬಟ್ ಬೇರೆ ಭಾಗ ನೋ ಐ ಡೋಂಟ್ ವಾಂಟ್ ಟು ಡೂ ದಟ್, ಡೋಂಟ್ ವಾಂಟ್ ಟು ಬಿಕಮ್ ಲೈಕ್ ಅ ಮ್ಯಾನ್ ಅಂತ ಹೇಳ್ತಾರೆ. ಸೊ ಇಲ್ಲಿಗೆ ಮಾತ್ರ ಮಾಡಬಹುದು, ಇಲ್ಲಿಗೆ ಮಾಡೋಂಗಿಲ್ಲ. ಓಕೆ, ಸೊ ಇದು ಈಗ ಮಂಡೇ ತೊಗೊಳ್ಳೋಣ. ಈಗ ಮಂಡೇ ರುಟೀನ್ ಹೇಳ್ತಿದ್ದೀನಿ. ಮಂಡೇ ನೀವು ಕಾರ್ಡಿಯೋ, ಸ್ಟ್ರೆಂತ್, ಫ್ಲೆಕ್ಸಿಬಿಲಿಟಿ 3 ಇರಲೇಬೇಕು. ಈಗ ಮಂಡೇ ಏನು ಮಾಡ್ತೀರಾ? ವಾರ್ಮ್ ಅಪ್ ಮಾಡಿದ ತಕ್ಷಣ ಆ್ಯಬ್ ಎಕ್ಸಸೈಸಸ್ ಮಾಡಿ, ಲೋವರ್ ಬ್ಯಾಕ್ ಎಕ್ಸಸೈಸಸ್ ಮಾಡ್ತೀರಾ. ಆಮೇಲೆ ಕಾರ್ಡಿಯೋ ಮಾಡಿ. ಎಷ್ಟೊತ್ತು ಮಾಡ್ತೀರಾ? 30 ಮಿನಿಟ್ಸ್, 40 ಮಿನಿಟ್ಸ್, 1 ಅವರ್ ಡಿಪೆಂಡಿಂಗ್ ಆನ್ ಯೋರ್ ಫಿಟ್ನೆಸ್ ಲೆವೆಲ್. ಅದಾದಮೇಲೆ ಕೂಲ್ ಡೌನ್ ಮಾಡ್ತೀರಾ. ಅದಾದಮೇಲೆ ಸ್ಟ್ರೆಚಸ್ ಮಾಡ್ತೀರಾ, ಅಪ್ರೋಪ್ರಿಯೇಟ್ ಸ್ಟ್ರೆಚಸ್. ಆ್ಯಬ್ ಎಕ್ಸಸೈಸ್ ಮಾಡಿದರೆ ಆ್ಯಬ್ ಸ್ಟ್ರೆಚಸ್ಸೇ ಮಾಡಬೇಕು. ಲೋವರ್ ಬ್ಯಾಕ್ಗೆ ಕಾಲು ಕಾರ್ಡಿಯೋದಲ್ಲಿ ಎಕ್ಸಸೈಸ್ ಮಾಡಿರೋದ್ರಿಂದ ಲೋವರ್ ಬಾಡಿ ಸ್ಟ್ರೆಚಸ್ ಮಾಡಬೇಕು. ಸೊ ಅದು ನಿಮ್ಮ ರೂಟೀನ್. ಈಗ ಟ್ಯೂಸ್ಡೇ ಏನು ಮಾಡ್ತೀರಾ? ಅಪ್ಪರ್ ಬಾಡಿ ವರ್ಕೌಟ್ ಮಾಡ್ತೀರಾ, ಕಾರ್ಡಿಯೋ ಮಾಡ್ತೀರಾ. ಮತ್ತು ವೆಡ್ನೆಸ್ಡೇ ಏನು ಮಾಡ್ತೀರಾ? ವೆಡ್ನೆಸ್ಡೇ ನೀವು ಆ್ಯಬ್ಸು ಮಾಡಿ, ಇಲ್ಲ ಕೋರ್ ಮಾಡಿ ಆವತ್ತು. ಓಕೆ, ವೆಡ್ನೆಸ್ಡೇ ಕೋರ್ ಮಾಡಿ, ಲೋವರ್ ಲೆಗ್ಸ್ ಮಾಡಿ. ಆಲ್ಟರ್ನೇಟಿವ್ ಡೇಸ್ ಗ್ಯಾಪ್ ಕೊಟ್ಟಿದ್ದೀರಲ್ಲ ಅದಕ್ಕೆ. ಸೊ ನೆಕ್ಸ್ಟ್ ಥರ್ಸ್ಡೇ ಏನು ಮಾಡ್ತೀರಾ? ಯು ಕಮ್ ಬ್ಯಾಕ್ ಟು ಅಪ್ಪರ್ ಬಾಡಿ, ಲೋವರ್ ಬಾಡಿ. ಈ ರೀತಿ ಇದೇ ಥರ ಮಾಡಬೇಕಂತ ಏನಿಲ್ಲ, ಬಟ್ ದಟ್ ಗ್ಯಾಪ್ ಎಕ್ಸಾಂಪಲ್ ಕೊಟ್ಟಿರೋದು ನಾನು. ಆ ರೀತಿ ಮಾಡಿ. ನಮ್ಮ ಸ್ಟುಡಿಯೋದಲ್ಲಿ ಮಾಡಿದಾಗ ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಮಂಡೇ ಟೋಟಲ್ ಬಾಡಿ ಸ್ಟ್ರೆಂತ್ ಟ್ರೈನಿಂಗ್, ವೆಡ್ನೆಸ್ಡೇ ಟೋಟಲ್ ಬಾಡಿ ಸ್ಟ್ರೆಂತ್ ಟ್ರೈನಿಂಗ್, ಫ್ರೈಡೇ ಟೋಟಲ್ ಬಾಡಿ ಸ್ಟ್ರೆಂತ್ ಟ್ರೈನಿಂಗ್, ಟ್ಯೂಸ್ಡೇ ಮತ್ತು ಥರ್ಸ್ಡೇ ಆ್ಯಬ್ಸ್ ಎಕ್ಸಸೈಸ್. 20 to 30 ಮಿನಿಟ್ಸ್ ಆ್ಯಬ್ ಎಕ್ಸಸೈಸಸ್ ಮಾಡ್ತಾರೆ ವಿತ್ ಲೋವರ್ ಬ್ಯಾಕ್ ಸ್ಟ್ರೆಂತ್ ಟ್ರೈನಿಂಗ್. ಈಗ ಆನ್ಲೈನ್ ಕ್ಲಾಸಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಅವ್ರು ನನಗೆ ಸಿಗೋದು ವೀಕ್ಲಿ ಟ್ವೈಸ್. ಓಕೆ, 1 hour 10 minutes ಸಿಗ್ತಾರೆ ನನಗೆ. ಅವಾಗ ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಮಂಡೇ ನಮ್ಮ ಕ್ಲಾಸ್ ಇರುತ್ತೆ, ಟೋಟಲ್ ಬಾಡಿ ಸ್ಟ್ರೆಂತ್ ಟ್ರೈನಿಂಗ್. ಸೊ ಅವ್ರು ಫುಲ್ ರೆಸ್ಟ್ ತೊಗೊಳ್ತಾರೆ. ತಿರ್ಗಾ ಥರ್ಸ್ಡೇ ಬಂದಾಗ ಟೋಟಲ್ ಬಾಡಿ ಸ್ಟ್ರೆಂತ್ ಟ್ರೈನಿಂಗ್. ಸೊ ಆ ರೀತಿ ಬೇಕಾದರೂ ಮಾಡ್ಕೋಬೋದು. ಅದರ್ ಡೇಸ್ ಎಲ್ಲರೂ ಕಾರ್ಡಿಯೋ ಮಾಡಬೇಕಾಗತ್ತೆ, ಅವರು ಮಾಡ್ತಾರೆ. ಸೊ ದಿಸ್ ಇಸ್ ದ ರುಟೀನ್. ಆ್ಯಂಡ್ ಇದು ಯಾವ ರೀತಿ ಆ್ಯಬ್ ಎಕ್ಸಸೈಸ್ನ ಇನ್ಕ್ಲೂಡ್ ಮಾಡಬೇಕು ಅನ್ನೋದು. ಬರೀ ಆ್ಯಬ್ಸ್ನೇ ಮಾಡಿಕೊಂಡು ಕಾರ್ಡಿಯೋ ಮಾಡದೆ ಹೋದ್ರೂ ಅನಾಹುತ ಆಗುತ್ತೆ. ಅದನ್ನು ನೆಕ್ಸ್ಟ್ ಎಪಿಸೋಡ್ಸಲ್ಲಿ ನಾನು ಹೇಳ್ತೀನಿ ಅದ್ರ. ಖಂಡಿತ ಮ್ಯಾಮ್. ಆ್ಯಬ್ ವರ್ಕೌಟ್ನ ನಮ್ಮ ಡೈಲಿ ರುಟೀನಲ್ಲಿ ಯಾವ ರೀತಿ ಇನ್ಕ್ಲೂಡ್ ಮಾಡ್ಕೊಳ್ಬೋದು ಅನ್ನೋದನ್ನು ತಿಳಿಸಿಕೊಟ್ರಿ ಮ್ಯಾಮ್. ಧನ್ಯವಾದ. ಥ್ಯಾಂಕ್ ಯು ಸೊ ಮಚ್. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.